ಫಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ಗೆ ಪ್ರೆಸ್ ಮಾಡಿ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹೋಯಿತು ರೈತನ ಜೀವ, ಬೀದಿ ಪಾಲಾದ ಬಡ ಕುಟುಂಬ. ಪ್ರವಾಹ ಬಂತಂದ್ರೆ ಸಾಕು, ನದಿ ತೀರದ ಜನ ಗಂಟು ಮೂಟೆ ಕಟ್ಟಿಕೊಂಡು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವಾಗುವ ಪ್ರಸಂಗ ನದಿ ತೀರದ ಜನರಿಗೆ ತಪ್ಪಿದ್ದಲ್ಲ. ಪ್ರವಾಹದಲ್ಲಿ ಸಾಕಷ್ಟು ಜನ ಸಾವನ್ನಪ್ಪುತ್ತಾರೆಯೂ ಸಹ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ನದಿ ತೀರದ ಜನರಿಗೆ ಇನ್ನೂ ನೀಡದ ಶಾಶ್ವತ ಪುನರ್ವಸತಿ ಪರಿಹಾರ. ಕೃಷ್ಣಾ ನದಿ ತೀರದ ಹಳ್ಳಿಗಳಲ್ಲಿ ವಾಸಿಸುವ ಜನರ ಗೋಳು ಕೇಳುವವರಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಪ್ರವಾಹ ಸಂದರ್ಭದಲ್ಲಿ ಇಲ್ಲಿಯ ಜನರು ಅನುಭವಿಸುವ ಕಷ್ಟ ಅಷ್ಟಿಷ್ಟಲ್ಲ. ಜನರು ಜಾನುವಾರುಗಳ ಜೊತೆ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಸರ್ಕಾರ ಇವರಿಗೆ ನೀಡಬೇಕಿದ್ದ ಶಾಶ್ವತ ಪುನರ್ವಸತಿ ಪರಿಹಾರ ಇನ್ನೂ ನೀಡಿಲ್ಲ. ಮನೆ ನೋಡಲು ಹೋದ ವ್ಯಕ್ತಿಯ ಸಾವು, ಸರ್ಕಾರ ನೀಡಬೇಕಿದ್ದ ಶಾಶ್ವತ ಪುನರ್ವಸತಿ ಪರಿಹಾರ ಇನ್ನೂ ನೀಡಿಲ್ಲ. ನಮ್ಮ ಪಪ್ಪನ ಮೇಲೆ ಎಲ್ಲ ಐತ್ರಿ. ನಮ್ಮ ಬ್ಯಾರೆ ಯಾರು ಪ್ರವಾಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳಿ ಗ್ರಾಮದ ನಿವಾಸಿ ಬಾಳಾಸಾಹೇಬ್ ಚವ್ಹಾಣ್ ಎಂಬುವರಿಗೆ ಸೇರಿದ ಮನೆ ಮುಳುಗಡೆಯಾಗಿತ್ತು. ನದಿ ತೀರದ ಮಟ್ಟ ಇಳಿಕೆಯಾಗಿದ್ದರಿಂದ ಮನೆ ನೋಡಲು ಹೋಗಿ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ನದಿ ತೀರದ ಜನರಿಗೆ ಶಾಶ್ವತ ಪರಿಹಾರ ನೀಡದೇ ಇರುವುದು. ನದಿ ತೀರದ ಜನರಿಗೆ ಪುನರ್ವಸತಿ ಶಾಶ್ವತ ಪರಿಹಾರ ನೀಡಿದ್ರೆ ಆ ವ್ಯಕ್ತಿ ಸಾವನ್ನಪ್ಪುತ್ತಿರಲಿಲ್ಲ ಎಂದು ಹೇಳುತ್ತಾರೆ ಅಥಣಿ ಮಾಜಿ ಶಾಸಕ ಶಹಜಾರ್ ಡೋಂಗರ್ಗಾಂವ್. ಮಾಡಬೇಕಂತ ಸರ್ಕಾರ ಪ್ರವಾಹ ತಡೆಯುವಂಥದ್ದು ಅಂದರೆ ಫ್ಲಡ್ ಪ್ರಿವೆನ್ಷನ್ ಆ್ಯಕ್ಟಿವಿಟೀಸ್ ಪ್ರೋಗ್ರಾಮ್. ಈಗ ಮಳೆ ಅಲ್ಲಿ ಜಾಸ್ತಿ ಆಗುವಾಗ ಮುಂಜಾಗ್ರತಾ ಕ್ರಮವಾಗಿ ಹಿಂದಿನ ಡ್ಯಾಮ್ಗಳಿಂದ ನೀರು ನಾವು ಮೊದಲೇ ಬಿಡುಗಡೆ ಮಾಡುವಂಥದ್ದಾಗಲಿ, ನದಿ ತೀರದಲ್ಲಿ ಇಕ್ಕಟ್ಟಾಗಿರುವಂಥ ಸ್ಥಳದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡಿ ನದಿ ಸರಾಗವಾಗಿ ಹೋಗಲಾರ್ದಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಹಳೆಯ ಏನು ಒಂದು ಸೇತುವೆಗಳದಾವ, ಅದರಲ್ಲಿ ನೀರೆಲ್ಲ ಪ್ರವಾಹ ಬಂದಾಗ ಪಾಸಾಗಿ ಹೋಗಲಾರ್ದ ಅಲ್ಲಿ ನೀರು ತಟ್ಟಿ ಗ್ರಾಮಗಳಲ್ಲಿ ಒಳಗೆ ಸೇರಿ ಗ್ರಾಮಗಳಲ್ಲಿ ಮನೆಗಳಾಗಲಿ ಅಥವಾ ಜನರಾಗಲಿ ದನಗಳಾಗಲಿ ಹಾನಿಯಾಗುವಂಥ ಪ್ರಸಂಗ ಬರ್ತೈತಿ. ಅದಕ್ಕಾಗಿ ನಾವು ಆ ಮೊದಲು ಸಹಿತ ಇದಕ್ಕಾಗಿ ಒಂದು ಯೋಜನೆ ರೂಪಿಸಿ. ಇನ್ನು ನಮ್ಮ ಕುಟುಂಬಕ್ಕೆ ತಂದೆ ಆಧಾರವಾಗಿದ್ರು. ಅವರು ದುಡಿಮೆಯಿಂದಲೇ ನಮ್ಮ ಕುಟುಂಬ ನಡೆಯುತ್ತಿತ್ತು. ಇದೀಗ ನಮಗೆ ಯಾರು ಆಧಾರ ಆಗ್ತಾರೆ ಅಂತ ಕಣ್ಣೀರು ಹಾಕ್ತಾ ಮೃತ ಬಾಳಾಸಾಹೇಬ್ ಚವ್ಹಾಣ್ ಅವರ ಮಗಳು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮ್ಮ ಪಪ್ಪನ ಮೇಲೆ ಎಲ್ಲ ಐತ್ರಿ. ನಮ್ಮ ಬ್ಯಾರೆ ಯಾರು ಏನು ಹೇಳಿ, ಸರ್ಕಾರ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ನದಿ ತೀರದ ಜನರಿಗೆ ಶಾಶ್ವತ ಪರಿಹಾರವಾಗಿ ಪುನರ್ವಸತಿ ನಿರ್ಮಿಸಿ ಪ್ರತಿ ವರ್ಷ ಮುಳುಗಡೆಯಾಗುವ ಗ್ರಾಮಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದರೆ ಆಗಬಹುದಾದ ಸಾವು ನೋವು ತಪ್ಪಿಸಬಹುದೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿತ್ತು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಮೃತನ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಜನರು ಸಹ ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತಿದ್ದಾರೆ.